ಆಚೆ ಬಂದರೂ ಕೂಡ ನೆನಪಲ್ಲಿ ಉಳಿಯುವಂತಹ ಪಾತ್ರ ಅಂತಂದ್ರೆ ಚೈತ್ರ ಅವರ ಪಾತ್ರ. ನಾಯಕಿನೇ ಯಾಕೆ ಟ್ವಿಸ್ಟ್ ಕೊಡ್ತಾಳೆ ಸಿನಿಮಾಗೆ, ಕ್ಲೈಮ್ಯಾಕ್ಸ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ರಿತ್ವಿಕ್ ಅವರ ಪಾತ್ರ ಸಿನಿಮಾಗೆ ಒಂದು ಬೇರೆ ರೀತಿಯ ಒಂದು ಅರ್ಥವನ್ನ ಕೊಡುತ್ತೆ ಅಂತಾನೆ, ಒಂದು ಭರವಸೆಯ ನಿರ್ದೇಶಕ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದ್ದಾರೆ ಅಂತಾನೆ ಹೇಳಬಹುದು. ಸೊ ಮಾರ್ನಮಿ ಅಂತಂದ್ರೆ ಲೈಕ್ ಬರೀ ದಸರಾನೇ ಬರಬೇಕು ಮಾರ್ನಮಿಗೆ ಅಂತ ಏನಿಲ್ಲ, ಈ ಫೆಬ್ರವರಿಯಲ್ಲೂ ಕೂಡ ಮಾರ್ನಮಿ ಬಂದಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಫ್ರೈಡೇ ಬಂದೇ ಬಿಡ್ತು. ಫ್ರೈಡೇ ಅಂತಂದರೆ ನಮಗೆ ನೆನಪಾಗೋದು ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಇವತ್ತಂತೂ 5-6 ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ ಮಾರ್ನಮಿ ಸಿನಿಮಾ ಕೂಡ ಒಂದು. ಮಾರ್ನಮಿ ಸಿನಿಮಾ ಕರಾವಳಿಯ ಒಂದು ಬ್ಯಾಕ್ಗ್ರೌಂಡಿಂದ ಕೂಡಿರುವಂತಹ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವಂಥದ್ದು ರಿಷಿತ್ ಶೆಟ್ರು. ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ಆ ನಿರ್ದೇಶನದ ಜವಾಬ್ದಾರಿ ಸಿನಿಮಾದಲ್ಲಿ ಎದ್ದು ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಜೊತೆಗೆ ರಿತ್ವಿಕ್ ಮಠಾದ್ ಅವರು ನಾಯಕ, ಚೈತ್ರ ಜೆ ಆಚಾರ್ ಅವರು ನಾಯಕಿ. ಇಬ್ಬರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದರಲ್ಲೂ ಕೂಡ ತುಂಬ ಹೈಲೈಟ್ ಆಗುವಂತಹ ಪಾತ್ರ, ನಿಮಗೆ ನೆನಪಿನಲ್ಲಿರುವಂತಹ ಪಾತ್ರ, ಆಚೆ ಬಂದರೂ ಕೂಡ ನೆನಪಲ್ಲಿ ಉಳಿಯುವಂತಹ ಪಾತ್ರ ಅಂತಂದರೆ ಚೈತ್ರ ಅವರ ಪಾತ್ರ ಆಗುತ್ತೆ. ಜೊತೆಗೆ ರಿತ್ವಿಕ್ ಅವರ ಪಾತ್ರ ಆಗುತ್ತೆ. ಒಂದಷ್ಟು ಸಿಚುವೇಶನ್ಸ್ ಅಂದರೆ ನಮ್ಮ ಫ್ಯಾಮಿಲಿನಲ್ಲೇ ಕ್ರಿಯೇಟ್ ಆಗಿರುವಂತಹ ಒಂದಷ್ಟು ಸಿಚುವೇಶನ್ಸ್ನ ನಾವು ಹೇಗೆ ಕ್ಲಿಯರ್ ಮಾಡ್ಕೋತೀವಿ, ಜೊತೆಗೆ ಕಷ್ಟಗಳು ಆ ಒಂದು ನಾಯಕನನ್ನೇ ಯಾಕೆ ಹುಡುಕೊಂಡು ಬರುತ್ತೆ, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಕಾರಣಗಳಿದೆ. ಆ ಕಾರಣ ಏನು, ಯಾಕೆ ಆ ರೀತಿ ಆಗುತ್ತೆ, ನಾಯಕಿ ಯಾಕೆ ಬದಲಾವಣೆ ಆಗ್ತಾಳೆ, ನಾಯಕಿನೇ ಯಾಕೆ ಟ್ವಿಸ್ಟ್ ಕೊಡ್ತಾಳೆ ಸಿನಿಮಾಗೆ ಅನ್ನೋದನ್ನ ನೀವು ಸಿನಿಮಾವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ರ್ಯಾಂಡಮ್ ಆಗಿ ಸ್ಟೋರಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಒಂದು ಕರಾವಳಿ ಭಾಗದ ಹುಲಿವೇಷ ಆಗಿರಬಹುದು, ಅಲ್ಲಿನ ಕಲ್ಚರ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಸನ್ನಿವೇಶಕ್ಕೆ ತಕ್ಕಂತೆ ಉಪಯೋಗಿಸ್ಕೊಂಡು ಪ್ರತಿಯೊಂದನ್ನು ಕೂಡ ತೋರಿಸುವಂತಹ ಕೆಲಸ ಮಾಡಿದ್ದಾರೆ. ದೇವರನ್ನು ನಂಬೋದು ಎಷ್ಟು ಮುಖ್ಯವಾಗುತ್ತೆ, ನಮ್ಮ ಜೀವನದಲ್ಲಿ ದೇವರ ಪಾತ್ರ ಏನು ಅನ್ನೋದು ಕೂಡ ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಹುಲಿವೇಷಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿಲ್ಲದಲೇ ಇರುವಂತಹ ಸಾಕಷ್ಟು ವಿಚಾರಗಳು ಮಾರ್ನಮಿ ಸಿನಿಮಾದ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಬಹುದು. ನಾಯಕ ನಾಯಕಿ ಜೊತೆಗೆ ಇರುವಂತಹ ಒಂದು ಒಳ್ಳೆ ಸಂಬಂಧಗಳು ಹೇಗೆ ಹಾಳಾಗ್ತಾ ಹೋಗುತ್ತೆ, ಆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಾಯಕ ಎಷ್ಟು ಚಡಪಡಿಸ್ತಾ ಇರ್ತಾನೆ, ನಾಯಕನಿಗೆ ಅದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ತಾಯಿಯನ್ನು ಕಳೆದುಕೊಂಡಿರುವಂತಹ ನಾಯಕನ ಪರಿಸ್ಥಿತಿ ಮುಂದೆ ಏನು, ಅವನು ಯಾಕೆ ಅಷ್ಟೊಂದು ರೂಡ್ ಆಗಿ ಬಿಹೇವ್ ಮಾಡ್ತಾನೆ, ರೂಡ್ ಆಗಿದ್ದಂತಹ ನಾಯಕ ಮತ್ತೆ ಯಾಕೆ ಸ್ವೀಟ್ ಆಗ್ತಾನೆ, ಮತ್ತೆ ಯಾಕೆ ಬದಲಾಗ್ತಾನೆ ಅನ್ನುವಂಥದ್ದು ಸಿನಿಮಾದ ಒಂದು ಕತೆ ಆಗಿರುತ್ತೆ. ಅದರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಕ್ಲೈಮ್ಯಾಕ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಜೊತೆಗೆ ಒಂದು ಕರಾವಳಿ ಸೊಗಡನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಹೊಸ ಸೇರ್ಪಡೆ ಅಂತಂದರೆ ಮಾರ್ನಮಿ ಸಿನಿಮಾ ಅಂತಲೇ ಹೇಳಬಹುದು. ನಿರ್ದೇಶನದ ಜವಾಬ್ದಾರಿ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಅವರು ಕಷ್ಟಪಟ್ಟಿರುವಂತಹ ರೀತಿ ಕೂಡ ಸಿನಿಮಾದಲ್ಲಿ ಕಾಣುತ್ತೆ. ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಎಲಿಮೆಂಟ್ಸು, ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಕೂಡ ಸಿನಿಮಾಗೆ ಕಂಪ್ಲೀಟಾಗಿ ಒಂದು ನ್ಯೂ ಲುಕ್ ಕೊಟ್ಟಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಅದರ ಜೊತೆಗೆ ಚೈತ್ರ ಅವರ ಆ್ಯಕ್ಟಿಂಗು ಸಿನಿಮಾವನ್ನೇ ಒಂದು ರೀತಿಯಲ್ಲಿ ಬದಲು ಮಾಡುತ್ತೆ ಅಂತಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ತಾ ಹೋಗ್ಬೋದು. ಈ ಸಿನಿಮಾದ ಕಂಪ್ಲೀಟ್ ಹೈಲೈಟು ಹುಲಿವೇಷದ ಒಳಗೆ ಬರುವಂತಹ ಸ್ಟೋರಿ ಈ ಸಿನಿಮಾದ ಕಥೆಯಾಗಿರುತ್ತೆ. ಇದರ ಜೊತೆಗೆ ತುಂಬ ಗಮನ ಸೆಳೆಯೋದು ಅಂತಂದರೆ ಋತ್ವಿಕ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಋತ್ವಿಕ್ ಅವರು ಈ ಹಿಂದೆ ನಮಗೆಲ್ಲ ಸೀರಿಯಲ್ಗಳಲ್ಲಿ ಫೇಮಸ್ ಆಗಿದ್ರು, ಜೊತೆಗೆ ಒಂದಷ್ಟು ಸಿನಿಮಾ ಮಾಡಿದರು. ಆದರೆ ಮೇಜರ್ ಅಂತ ಬಂದಾಗ ಅವ್ರದ್ದು ಮಾರ್ನಮಿ ಸಿನಿಮಾದಲ್ಲಿ ಅವರ ಒಂದು ಆ್ಯಕ್ಟಿಂಗು ಬೇರೆ ರೀತಿಯಲ್ಲೇ ಇತ್ತು. ಅಂದರೆ ಫಸ್ಟ್ ಸಿನಿಮಾ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಈ ಒಂದು ಸಿನಿಮಾದ ಒಂದು ಭಾಷೆನೇ ಮೌನ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಋತ್ವಿಕ್ ಅವರು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಮೌನಕ್ಕೆ ಆವರಿಸ್ಕೊಂಡಿರ್ತಾರೆ ಅಂತಲೇ ಹೇಳಬಹುದು. ಋತ್ವಿಕ್ ಅವರು ಉತ್ತರ ಕರ್ನಾಟಕದವರು, ಇದು ಬಂದು ದಕ್ಷಿಣ ಕನ್ನಡದ ಒಂದು ಸ್ಟೋರಿ ಆಗಿತ್ತು. ಸೊ ಇದನ್ನು ಅವರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಭಾಷೆ ಅವ್ರಿಗೆ ಹೇಗೆ ಬರುತ್ತೆ, ಒಂದಷ್ಟು ಪ್ರಶ್ನೆಗಳು ಈ ಹಿಂದೆ ಕೂಡ ಅವ್ರಿಗೆ ಬಂದಿತ್ತು. ಸೊ ಸಿನಿಮಾ ನೋಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಅವರೆಲ್ಲೂ ಕೂಡ ಉತ್ತರ ಕರ್ನಾಟಕದವ್ರ ಥರ ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಭಾಷೆ ಆಗಲಿ ಬಂದೇ ಇಲ್ಲ. ಕಂಪ್ಲೀಟಾಗಿ ಅವರು ಒಂದು ರೀತಿ ಮಂಗಳೂರವರೇ, ಕರಾವಳಿ ಭಾಗದವರೇ ಅನ್ನೋ ರೀತಿಯಲ್ಲಿ ಅವರ ಒಂದಷ್ಟು ಭಾಷೆ ಆಗಿರಬಹುದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು, ಆ ಹುಲಿ ಕುಣಿತ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಕಲಿತು ಮಾಡಿರುವಂತಹ ಪ್ರಯತ್ನವನ್ನು ರಿತ್ವಿಕ್ ಅವರು ಮಾಡಿದ್ದಾರೆ. ರಿತ್ವಿಕ್ ಅವರ ಪಾತ್ರ ಸಿನಿಮಾಗೆ ಒಂದು ಬೇರೆ ರೀತಿಯ ಒಂದು ಅರ್ಥವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಆಗುವಂತಹ ಕಥೆಯನ್ನು ಈ ಸಿನಿಮಾ ಹೇಳ್ತಾ ಹೋಗಿದೆ ಅಂತಲೇ ಹೇಳ್ಬೋದು. ಇನ್ನು ರಿಷಿತ್ ಶೆಟ್ಟಿ ಅವರು, ಅಂದರೆ ಅವರ ನಿರ್ದೇಶನದ ಬಗ್ಗೆ ಮಾತಾಡ್ತಾ ಹೋದಾಗ, ಒಂದು ಭರವಸೆಯ ನಿರ್ದೇಶಕ ನಮ್ಮ
ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದ್ದಾರೆ ಅಂತಲೇ ಹೇಳಬಹುದು. ಕರಾವಳಿ ಸೊಗಡಿನ ಕಥೆಯನ್ನು ಎಲ್ರಿಗೂ ಮುಟ್ಟಿಸುವಂತಹ ಕೆಲಸವನ್ನು ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಹುಲಿವೇಷವನ್ನು ಪರಿಚಯಿಸುವಂಥ ಕೆಲಸ, ಪರಿಚಯಿಸುವಂಥ ಅಂದರೆ ನಮ್ಮ ಭಾಗದವರಿಗೆ, ಒಂದಷ್ಟು ಜನರಿಗೆ ಗೊತ್ತಿಲ್ಲದವರಿಗೆ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿನ ಆಚರಣೆ ಹೇಗಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಜೊತೆಗೆ ಹುಲಿವೇಷದ ಕುಣಿತದ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಕತೆ ಮಾಡಿದೆ ಅಂತ ಹೇಳ್ಬೋದು. ಇನ್ನಷ್ಟು ಲೈಕ್ ಹೆಚ್ಚಿನ ಒಂದಷ್ಟು ಎಲ್ಲಿ ಬೇಕು ಅಲ್ಲಿ ಕಾಮಿಡಿಯೂ ಕೂಡ ಇದೆ, ಎಲ್ಲೆಲ್ಲಿ ಬೇಕು ಅಲ್ಲಿ ಸೆಂಟಿಮೆಂಟ್ ಕೂಡ ಇದೆ. ಈ ಸಿನಿಮಾ ನೋಡಿದವರು ಒಂದು 4ರಿಂದ 5 ಸಲ ಸಿನಿಮಾದಲ್ಲಿ ಕಣ್ಣೀರು ಹಾಕಿರ್ತಾರೆ. ಬಿಕಾಸ್ ಅಷ್ಟು ಸೆಂಟಿಮೆಂಟ್ ಕೂಡ ವರ್ಕ್ ಆಗಿದೆ. ತಾಯಿ ಮಗನ ಒಂದಷ್ಟು ಬಾಂಧವ್ಯ ಕೂಡ ನೋಡ್ತಾ ಹೋಗ್ಬೋದು. ಸೋನು ಗೌಡ ಅವರ ಆ್ಯಕ್ಟಿಂಗು, ಇಷ್ಟು ಸಿನಿಮಾದಲ್ಲಿ ಸೋನು ಗೌಡ ಅವರು ಮಾಡಿದಂತಹ ಆ ಒಂದು ಪಾತ್ರವೇ ಬೇರೆ, ಅವರ ಒಂದು ಅಭಿನಯವೇ ಬೇರೆ. ಆದರೆ ಈ ಸಿನಿಮಾದಲ್ಲಿ ಒಂದು ಮೆಚ್ಯೂರ್ಡ್ ಆಗಿರುವಂತಹ ಕ್ಯಾರೆಕ್ಟರನ್ನು ಮಾಡಿದ್ದಾರೆ. ಅವರ ಒಂದು ಪಾತ್ರದಿಂದಲೇ ಕಂಪ್ಲೀಟಾಗಿ ಕತೆ ಬದಲಾಗ್ತಾ ಹೋಗುತ್ತೆ. ಸೊ ಟ್ರೈಲರ್ ನೋಡಿದಾಗ ನಮಗೆಲ್ಲರಿಗೂ ಕೂಡ ಏನು ಇದು ಒಂದಕ್ಕೊಂದು ಸಿಂಕ್ ಆಗ್ತಾಯಿಲ್ಲ, ಏನಿರಬಹುದು ಸ್ಟೋರಿ ಅನ್ನೋ ರೀತಿಯಲ್ಲಿ ಕೂಡ ಅನ್ನಿಸ್ತಿತ್ತು. ಬಟ್ ನಾವು ಯಾವಾಗ ಸಿನಿಮಾ ನೋಡಿದ್ವಿ, ಸಿನಿಮಾದ ಕಥೆ ಬಹಳ ಡಿಫ್ರೆಂಟ್ ಆಗಿದೆ. ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಏನೋ ಒಂದು ಕಷ್ಟ ಬಂದಿದೆಯೇನೋ, ನಮ್ಮ ಮನೆಯಲ್ಲೇ ಈ ಸ್ಟೋರಿ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಸಿನಿಮಾ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಮಾರ್ನಮಿ ಅಂತಂದರೆ ಲೈಕ್ ಬರೀ ದಸರಾನೇ ಬರಬೇಕು ಮಾರ್ನಮಿಗೆ ಅಂತ ಏನಿಲ್ಲ. ಈ ಫೆಬ್ರವರಿಯಲ್ಲೂ ಕೂಡ ಮಾರ್ನಮಿ ಬಂದಿದೆ. ಸೊ ಎಲ್ಲರೂ ಕೂಡ ಥಿಯೇಟರ್ನಲ್ಲಿ ಈ ಸಿನಿಮಾವನ್ನು ನೋಡಬಹುದು. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ನಿಮಗೆ ಪ್ರತಿಯೊಂದು ಎಮೋಷನ್ಸ್ನಿಂದ ಕೂಡಿರುವಂತಹ ಸಿನಿಮಾ ಮಾರ್ನಮಿ ಆಗಿದೆ. ಸೊ ನೀವು ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಾಗ ಒಂದಷ್ಟು ಜನ ಕಣ್ಣೀರು ಹಾಕ್ತೀರಾ, ಒಂದಷ್ಟು ಜನ ಒಂದಷ್ಟು ಪಾತ್ರಗಳ ಮೇಲೆ ಕೋಪ ಮಾಡ್ಕೊಳ್ತೀರಾ, ಇನ್ನೊಂದಷ್ಟು ಜನ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ಮುಂದೆ ಇದೇ ರೀತಿ ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತೀರಾ. ಆ ರೀತಿಯಾದಂತಹ ಪಾತ್ರಗಳು ಈ ಸಿನಿಮಾದಲ್ಲಿದೆ, ಆ ರೀತಿಯಾದಂತಹ ಕತೆ ಸಿನಿಮಾ ಕಟ್ಕೊಟ್ಟಿದೆ ಅಂತ ಹೇಳಬಹುದು. ಸೊ ನಮ್ಮ ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.